ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲ ಪ್ರಶ್ನೆ, ಭಾರತದ ಇತಿಹಾಸದ ಪಿತಾಮಹ ಯಾರು? ಹಾಗಾದರೆ ಕಾಶ್ಮೀರದ ಕವಿ ಕಲ್ಹಣ. ಹಾಗಾದರೆ ಒಟ್ಟಾರೆಯಾಗಿ ಇತಿಹಾಸದ ಪಿತಾಮಹ ಯಾರಂದ್ರೆ ಹೆರೋಡಟಸ್ ಅನ್ನು ರಚಿಸಿದ ಕೃತಿ ಯಾವುದಪ್ಪ ಅಂದ್ರೆ ದಿ ಪರ್ಷಿಯನ್ ವಾರ್ಸ್. ಇವರು ಗ್ರೀಕ್ ದೇಶದವರು. ಹಾಗಾದರೆ ಕಲ್ಹಣನು ರಚಿಸಿದ ಕೃತಿ ಯಾವುದು? ರಾಜತರಂಗಿಣಿ. ಜಗತ್ತಿನ ಅತಿ ಪ್ರಾಚೀನ ಗ್ರಂಥ ಋಗ್ವೇದ. 4 ವೇದಗಳಲ್ಲಿ ಋಗ್ವೇದವು ಅತ್ಯಂತ ಪ್ರಾಚೀನ ವೇದವಾಗಿದೆ. ಗೌಡವಾಹೋ ಕೃತಿಯ ಕರ್ತೃ ವಾಕ್ಪತಿ. ಸಿಂಹಳದ 2 ಬೌದ್ಧ ಕೃತಿಗಳು ದೀಪವಂಶ ಮತ್ತು ಮಹಾವಂಶ. ಕಾಮಶಾಸ್ತ್ರದ ಬಗ್ಗೆ ರಚಿತವಾದ ಪ್ರಾಚೀನ ಕೃತಿ ವಾತ್ಸಾಯನನ ಕಾಮಸೂತ್ರ. ಕರ್ನಾಟಕ ಸಂಗೀತದ ಬಗ್ಗೆ ತಿಳಿಸುವ ಪ್ರಾಚೀನ ಕೃತಿ ಸೋಮೇಶ್ವರನ ಮಾನಸೋಲ್ಲಾಸ. ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರಚನೆಯಾದಂಥ ಕೃತಿಯಾಗಿದೆ. ಈ ಒಂದು ಮಾನಸೋಲ್ಲಾಸ ಕೃತಿಯಲ್ಲಿ ದಕ್ಷಿಣಾದಿ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಎಂಬ ಹೆಸರಿತ್ತು ಎಂಬುದು ನಮಗೆ ತಿಳಿದು ಬರ್ತೈತಿ. ಪ್ರಾಚೀನ ಭಾರತದ 16 ಗಣರಾಜ್ಯಗಳ ಬಗ್ಗೆ ತಿಳಿಸುವ ಕೃತಿ ಅಂಗುತ್ತಾರ ನಿಕಾಯ. ಭಾರತದಲ್ಲಿನ ಎಲ್ಲ ಭಾಷೆಗಳ ಮೂಲ ಯಾವುದಪ್ಪ ಅಂದ್ರೆ ಬ್ರಾಹ್ಮಿ ಭಾಷೆ. ಬಲದಿಂದ ಎಡಕ್ಕೆ ಬರೆಯುವ ಭಾಷೆಗಳು ಯಾವ್ಯಾವಪ್ಪ ಅಂದ್ರೆ ಖರೋಷ್ಠಿ, ಪರ್ಷಿಯನ್ ಹಾಗೂ ಅರೇಬಿಕ್. ಖರೋಷ್ಠಿ, ಪರ್ಷಿಯನ್, ಅರೇಬಿಕ್ ಭಾಷೆಗಳನ್ನು ಬಲದಿಂದ ಎಡಕ್ಕೆ ಬರೆಯುತ್ತಾರೆ. ಯುರೋಪಿನ ಪ್ರವಾಸಿಗರ ರಾಜಕುಮಾರನೆಂದು ಮಾರ್ಕೋ ಪೋಲೋನನ್ನು ಕರೆಯುತ್ತಾರೆ. ಬ್ರಾಹ್ಮಿ ಭಾಷೆಯನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್. ಹಾಗೆ ಅಶೋಕನ ಶಿಲಾಶಾಸನಗಳು ಮೊದಲ ಬಾರಿಗೆ ಓದಿದವರು ಯಾರಪ್ಪ ಅಂದ್ರೂ ಕೂಡ ಜೇಮ್ಸ್ ಪ್ರಿನ್ಸೆಪ್. ತಮಿಳಿನ ಮಹಾಕಾವ್ಯಗಳು ಶಿಲಪ್ಪದಿಕಾರಂ, ಮಣಿಮೇಗಲೈ. ತಮಿಳು ಕಂಬನ್ ರಾಮಾಯಣದ ನಾಯಕ ಯಾರಪ್ಪ ಅಂದ್ರೆ ರಾವಣ. ಭಗವದ್ಗೀತೆ ಮಹಾಭಾರತದ 10ನೇ ಪರ್ವದಲ್ಲಿದೆ. ಭಾರತೀಯ ಶಾಸನಗಳ ಪಿತಾಮಹ ಅಶೋಕ. ಭಾರತದಲ್ಲಿ ಮೊದಲ ಬಾರಿಗೆ ಶಿಲಾಶಾಸನಗಳನ್ನು ಅಶೋಕ ಹೊರಡಿಸಿದ್ದರಿಂದ ಅಶೋಕನನ್ನು ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಅಶೋಕನ ಶಿಲಾಶಾಸನವನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್. ಅಶೋಕನು ಹಲವಾರು ಶಾಸನಗಳನ್ನು ಹೊರಡಿಸ್ಯಾನ. ಅದರೊಳಗೆ 13ನೇ ಬಂಡೆಗಲ್ಲು ಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡ್ತೈತಿ. ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಮತ್ತು ಬಿರುದು ಕಂಡು ಬಂದೈತಿ. ಅಶೋಕನ ಶಾಸನಗಳ ಲಿಪಿ ಬ್ರಾಹ್ಮಿ ಲಿಪಿ, ಪ್ರಾಕೃತ ಲಿಪಿ, ಖರೋಷ್ಠಿ, ಪರ್ಷಿಯನ್. ಈ 4 ಲಿಪಿಗಳಲ್ಲಿ ಅಶೋಕನ ಶಾಸನಗಳನ್ನು ಹೊರಡಿಸ್ತಾನ. ಭಾರತದ ಪ್ರಾಚೀನ ಶಾಸನ ಪಿಪ್ರವ ಶಾಸನ ಅಂತ ನೋಡ್ರಿ. ಭಾರತದ ಪ್ರಾಚೀನ ಶಾಸನ ಪಿಪ್ರವ ಶಾಸನ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಹರಿಸೇನ. ಹರಿಸೇನನು ಸಮುದ್ರಗುಪ್ತನ ದಂಡನಾಯಕನಾಗಿರ್ತಾನ. ಆತ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸ್ತಾನ. ಅದು ಸಂಸ್ಕೃತ ಭಾಷೆಯಲ್ಲಿ ಐತಿ. 33 ಸಾಲುಗಳನ್ನು ಒಳಗೊಂಡಂತಹ ಒಂದೇ ವಾಕ್ಯ ಆಗೈತಿ. ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸ್ತಾವ್ರಿ. ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ, ಅಡವಿ ರಾಜ್ಯಗಳ ಮೇಲೆ ದಂಡಯಾತ್ರೆ, ಗಡಿನಾಡು ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಮಾಡಿದಂತಹ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್, ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪಕರು ಯಾರು? ವಿಲಿಯಂ ಜೋನ್ಸ್. ಇದು TET ಪರೀಕ್ಷೆಯಲ್ಲಿ ಭಾಳ ಸಲ ಬಂದಿತ್ತು ಈ ಕ್ವಶನ್. ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪಕರು ಯಾರು? ವಿಲಿಯಂ ಜೋನ್ಸ್. ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲ ಶಾಸನ. ತಮಿಳಿನ ಪ್ರಥಮ ಶಾಸನ ಮಾಂಗುಳಂ ಶಾಸನ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಾಣ್ಯ ಚಲಾವಣೆಗೆ ತಂದ ದೇಶ ಲಿಡಿಯು. ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ರಾಜವಂಶ ಗುಪ್ತರು. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ಗುಪ್ತರ ಪ್ರಸಿದ್ಧ ದೊರೆ ಸಮುದ್ರಗುಪ್ತ. ಗುಪ್ತರ ಕಾಲದೊಳಗ 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದನು. ಅದೇ ರೀತಿ ಹಿಂದೂಕುಷ್ ಪರ್ವತದಲ್ಲಿ, ಭಾರತದ ಹಿಂದೂಕುಷ್ ಪರ್ವತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಕುಶಾಣರು. ಕುಶಾಣರೊಳಗೆ ಪರ್ಟಿಕ್ಯುಲರ್ ಆಗಿ ರಾಜನ ಹೆಸರು ಕೇಳಿದ್ರೆ ವಿಮ್ ಕಡ್ಪೀಸಸ್ ಅಥವಾ 2ನೇ ಕಡ್ಪೀಸಸ್ ಅನ್ನತ್ತ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನ್ರಿ. ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕ. ಕುಶಾಣ ಸಾಮ್ರಾಜ್ಯ ಸ್ಥಾಪಕ ಕುಜಲ್ ಕಡ್ಪೀಸಸ್. ಬೌದ್ಧರ ಪವಿತ್ರ ಗ್ರಂಥಗಳು ಪೀಠಕಗಳು, ತ್ರಿಪಿಟಕಗಳಂತೀವಲ್ಲ ಅವ್ರಿ. ಜೈನರ ಪವಿತ್ರ ಗ್ರಂಥಗಳು ಅಂಗಗಳು. ಮಧ್ಯಪ್ರದೇಶದ ಖಜುರಾಹೋ ವಾಸ್ತುಶಿಲ್ಪದ ನಿರ್ಮಾಪಕರು ಚಾಂದೇಲರು. ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿರುವ ವಾಸ್ತುಶಿಲ್ಪ ಶೈಲಿ ನಾಗರ ಶೈಲಿ. ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ
ಕಾಂಬೋಡಿಯಾದ ಅಂಗೂರ್ ವಾಟ್. ನೋಡ್ರಿ, ಜಗತ್ತಿನಾಗ ಅತ್ಯಂತ ದೊಡ್ಡದಾಗಿರುವಂಥ ಹಿಂದೂ ದೇವಾಲಯ ಎಲ್ಲೈತಪ್ಪ ಅಂದ್ರೆ ಕಾಂಬೋಡಿಯಾದ ಅಂಗೂರ್ ವಾಟ್. ಜಗತ್ತಿನ ದೊಡ್ಡ ಬೌದ್ಧ ಸ್ತೂಪ ಜಾವಾದ ಬೋರ್ಬದೂರ್. ಅಯೋಧ್ಯೆ ನಗರ ಸರಾಯು ನದಿ ತೀರದಲ್ಲಿದೆ. ಅಫ್ಘಾನಿಸ್ತಾನದ ಪ್ರಾಚೀನ ಹೆಸರು ಗಾಂಧಾರ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಎನ್ನುವರು. ಭಾರತ ಮತ್ತು ಪರ್ಷಿಯಾದ ನಡುವಿನ ಸಂಬಂಧದ ಬಗ್ಗೆ ತಿಳಿಸುವ ಶಾಸನ ಪರ್ಸಿಪೋಲಿಸ್ ಮತ್ತು ನಶ್-ಇ-ರುಸ್ತಮ್. ಸಂಗೀತದ ಬಗ್ಗೆ ತಿಳಿಸುವ ಶಾಸನ ಕುಡಿಮಿಯಾ ಮಲೈ ಶಾಸನ. ಸಂಗೀತದ ಬಗ್ಗೆ ತಿಳಿಸುವ ಶಾಸನ ಕುಡಿಮಿಯಾ ಮಲೈ ಶಾಸನ. ಪಾಟಲಿಪುತ್ರವನ್ನು ಉತ್ಖನನ ಮಾಡಿದವರು ಡಾಕ್ಟರ್ ಸ್ಪೂನರ್. ತಕ್ಷಶಿಲೆಯನ್ನು ಉತ್ಖನನ ಮಾಡಿದವರು ಸರ್ ಜಾನ್ ಮಾರ್ಷಲ್. ನಳಂದವನ್ನು ಉತ್ಖನನ ಮಾಡಿದವರು ಡಾಕ್ಟರ್ ಸ್ಪೂನರ್. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್. ಭಾರತದ ಶಿಲಾಶಾಸನಗಳ ಪಿತಾಮಹ ಅಶೋಕ ಆದ್ರ ನಮ್ಮ ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್. ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡದ ಪ್ರಥಮ ಪಶು ಚಿಕಿತ್ಸಕ ಗ್ರಂಥ ಗೋವೈದ್ಯ. ರಾಮಚರಿತ ಗ್ರಂಥದ ಕರ್ತೃ ಸಂಧ್ಯಾಕರ ನಂದಿ. ದೂಲ್ಬ ಮತ್ತು ತಂಗಿಯಾರ್ ಗ್ರಂಥದ ಕರ್ತೃ ತಾರಾನಾಥ. ಕಿತಾಬ್ ಉಲ್ ಹಿಂದ್ ನ ಕರ್ತೃ ಅಲ್ಬೆರೋನಿ. ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಶ್ರೀರಂಗಪಟ್ಟಣದ ನಂಜುಂಡೇಶ್ವರ. ಚೀನಾಗೆ ಭೇಟಿ ನೀಡಿದ ಇಟಲಿಯ ಪ್ರವಾಸಿಗ ಮಾರ್ಕೊ ಪೋಲೋ. ಬತ್ತಿದ ಸರಸ್ವತಿ ನದಿಯನ್ನು ಅನ್ವೇಷಿಸಿದವರು ಸರ್ ಹೆರಲ್ಡ್ ಸ್ಪೀಸ್. ಮಂಡೇಸೂರು ಶಾಸನವನ್ನು ಹೊರಡಿಸಿದವರು ಯಶೋವರ್ಮ. ಬೆಸ್ಗರದ ಗರುಡ ಸ್ತಂಭ ಸ್ಥಾಪಿಸಿದವರು ಹೆಲಿಯೋಡರಸ್. ಬನ್ಸ್ಕರ ಮತ್ತು ಮಧುವನ ಶಾಸನವನ್ನು ಹೊರಡಿಸಿದವರು ಹರ್ಷವರ್ಧನ. ಭರತಖಂಡಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣ ಅರಸ ಭರತ. ಜಗತ್ತಿನ ಅತಿ ಎತ್ತರವಾದ ಪ್ರಸ್ಥಭೂಮಿ ಪಾಮೀರ್ ಪ್ರಸ್ಥಭೂಮಿ. ದಕ್ಷಿಣ ಭಾರತದ ಪ್ರಾಚೀನ ಹೆಸರು ಜಂಬೂ ದ್ವೀಪ. ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ಎನ್ನುವರು. ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಸಾಂಗ್ಪೋ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಗಂಗಾ ನದಿ ಜನಿಸುವ ಸ್ಥಳ ಗಂಗೋತ್ರಿ. ಸಿಂಧು ನದಿ ಜನಿಸುವ ಸ್ಥಳ ಮಾನಸ ಸರೋವರ. ಯಮುನಾ ನದಿ ಜನಿಸುವ ಸ್ಥಳ ಯಮುನೋತ್ರಿ. ಹಿಂದೂ ಎಂಬ ಪದ ಸಿಂಧು ಎಂಬ ಪದದಿಂದ ಬಂದಿದೆ. ಕಚ್ನಿಂದ ಮಂಗಳೂರಿನವರೆಗಿನ ಕರಾವಳಿ ತೀರವನ್ನು ಕೊಂಕಣ ಎಂದು ಕರೆಯುತ್ತಾರೆ. ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗಿನ ಕರಾವಳಿ ತೀರವನ್ನು ಮಲಬಾರ್ ಎಂದು ಕರೆಯುತ್ತಾರೆ. ಪೂರ್ವ ಕರಾವಳಿಯ ದಕ್ಷಿಣ ಭಾಗವನ್ನು ಕೋರಮಂಡಲ ಎಂದು ಕರೆಯುತ್ತಾರೆ. ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ. ಬಂಗಾಳದ ಪ್ರಾಚೀನ ಹೆಸರು ಗೌಡ ದೇಶ. ಅಸ್ಸಾಂನ ಪ್ರಾಚೀನ ಹೆಸರು ಪಾಟಲಿಪುತ್ರ. ಪಾಟ್ನಾದ ಪ್ರಾಚೀನ ಹೆಸರು ಪಾಟಲಿಪುತ್ರ. ಹೈದರಾಬಾದಿನ ಪ್ರಾಚೀನ ಹೆಸರು ಭಾಗ್ಯನಗರ. ಅಹಮದಾಬಾದಿನ ಪ್ರಾಚೀನ ಹೆಸರು ಕರ್ಣಾವತಿ ನಗರ. ಅಲಹಾಬಾದಿನ ಪ್ರಾಚೀನ ಹೆಸರು ಪ್ರಯಾಗ. ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಾಚೀನ ಹೆಸರು ಪ್ರಯಾಗ. ಭಾರತವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತವನ್ನು ಹಿಂದೂಸ್ತಾನ ಎಂದು ಕರೆದವರು ಪರ್ಷಿಯನ್ನರು. ದೆಹಲಿಯನ್ನು ಸ್ಥಾಪಿಸಿದವರು ತೋಮರ ಅರಸರು. ಕೈಲಾಸ ಪರ್ವತ ಹಿಮಾಲಯದಲ್ಲಿದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಗಿರಿಧಾಮಗಳು ಯಾವೆಲ್ಲ ಗಿರಿಧಾಮಗಳದವು? ಡಾರ್ಜಿಲಿಂಗ್, ನೈನಿತಾಲ್, ಸಿಮ್ಲಾ, ಮಸ್ಸೂರಿ. ಇವು ಇಂಪಾರ್ಟೆಂಟ್ ನೋಡ್ರಿ. ಗಿರಿಧಾಮಗಳು ಭಾಳ ಸಲ ಕ್ವಶನ್ ಬರ್ತಾವೆ ಗಿರಿಧಾಮಗಳ ಮೇಲೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂಥ ಗಿರಿಧಾಮಗಳು ಡಾರ್ಜಿಲಿಂಗ್, ನೈನಿತಾಲ್, ಸಿಮ್ಲಾ, ಮಸ್ಸೂರಿ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸುವ ಪರ್ವತ ವಿಂಧ್ಯ ಪರ್ವತ. ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ದಕ್ಷಿಣದ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವ್ಯಾವ್ರಿ? ನರ್ಮದಾ, ತಪತಿ, ಶರಾವತಿ. ಬರ್ಮಾ ದೇಶದ ಪ್ರಾಚೀನ ಹೆಸರು ಮಯನ್ಮಾರ್. ಬರ್ಮಾದ ಪ್ರಾಚೀನ ಹೆಸರು ಸುವರ್ಣಭೂಮಿ. ಭಾರತದ ಪೂರ್ವ ಕರಾವಳಿಯ ಬಂದರು ಕಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.